ನೋಡಿ ಇಲ್ಲಿ 3 ಕಲರ್ ಸ್ಕೆಚ್ ಪೆನ್ನ ಬಳಸಿ ನಾನು ಯೂರಿನ್ ಇನ್ಸ್ಪೆಕ್ಷನ್ನು, ಆಮೇಲೆ ಪದೇ ಪದೇ ಯೂರಿನ್ಗೆ ಹೋಗೋದು, ಈ ಥರ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಈ 3 ಸ್ಕೆಚ್ ಪೆನ್ನಲ್ಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಮೊದಲನೇದಾಗಿ ನಾನು ಆರೆಂಜ್ ಕಲರ್ ಅಂದರೆ ಕೇಸರಿ ಕಲರ್ನ ಬಳಸ್ತಾ ಇದ್ದೀನಿ. ನಾನು ಆಲ್ರೆಡಿ ಕೈಗೆ ಹಾಕ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಇಲ್ಲಿ ನೋಡಿ, ಮೊದಲನೇ ಗೆರೆ ನಾನು ಆರೆಂಜ್ ಕಲರ್ನ ರಿಂಗ್ ಹಾಕ್ತಾ ಇದ್ದೀನಿ. ಇದು ಬಲಗೈ ತೋರ್ ಬೆರಳಿದು, ಹೆಬ್ಬೆಟ್ಟಿನ ಪಕ್ಕದ ಬೆರಳು, ತೋರ್ ಬೆರಳು, ಅದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಗೆರೆ ಹಾಕಿದ್ದೀನಿ, ಮತ್ತು ಇಲ್ಲಿ ಮೊದಲನೇ ಗೆರೆಗೂ ಕೂಡ ರಿಂಗ್ನ ಹಾಕ್ತಾಯಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ ನಾನು. ಈಗ ವಿಡಿಯೋ ಮಾಡೋಕ್ಕೋಸ್ಕರ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ರಿಂಗ್ ಹಾಕಬೇಕು. ನಂತರ ನಾವು ಬ್ಲ್ಯಾಕ್ ಕಲರ್ನ ಬಳಸ್ತಾ ಇದ್ದೀವಿ. ಬ್ಲ್ಯಾಕ್ ಕಲರ್ ಯಾಕಪ್ಪ ಅಂತಂದರೆ ಯೂರಿನ್ ಇನ್ಸ್ಪೆಕ್ಷನ್, ಇಚ್ಚಿಂಗ್ ಆಗಿರ್ಬೋದು, ತುಂಬ ನವೆ ಆಗಿರ್ಬೋದು, ಉರಿ ಆಗಿರ್ಬೋದು, ಈ ಥರದ್ದು ಏನಾರು ಸಮಸ್ಯೆ ಇದ್ದರೆ ಯೂರಿಂಗಲ್ಲಿ ನಿಮಗೆ ಆರಾಮಾಗಿ ರಿಸಲ್ಟ್ ಬರುತ್ತೆ. ನೀವು ಟ್ರೈ ಮಾಡಿದಾಗ ನಿಮಗೆ ರಿಸಲ್ಟ್ ಬರುತ್ತೆ. ಇಲ್ಲಿ ಎರಡನೇ ಗೆರೆ ನಾನು ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ. ಆಲ್ರೆಡಿ ಹಾಕಿರೋದ್ರಿಂದ ನಾನು ಅದ್ರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನಂತರ ಇಲ್ಲಿ ಮೂರನೇ ಗೆರೆಗೂ ಕೂಡ ನಾನು ಬ್ಲ್ಯಾಕ್ ಕಲರ್ನೇ ಹಾಕಿದ್ದೀನಿ. ನಂತರ ಇನ್ನೊಂದು ಕಲರ್, ಮೂರನೇ ಕಲರ್ ಯಾವುದಪ್ಪ ಅಂತಂದರೆ ಆಕಾಶ್ ನೀಲಿ ಕಲರ್, ಅಂದರೆ ಸ್ಕೈ ಬ್ಲೂ ಕಲರ್. ಸ್ಕೈ ಬ್ಲೂನ ಬಳಸ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಗೆರೆಯಿಂದ ಇಲ್ಲಿ ನೋಡಿ, ಫಸ್ಟು ಆರೆಂಜು, ನಂತರ ಬ್ಲ್ಯಾಕು, ಮತ್ತು ಈಗ ಸ್ಕೈ ಬ್ಲೂ. ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಅದ್ರ ಮೇಲೆ ನಿಮ್ಗೆ ಇನ್ನೊಂದು ಸಲ ಹಾಕ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸುತ್ತ ಹಾಕಬೇಕು, ನೀವು ಬೆರಳಿನ ಸುತ್ತ ಈ ರೀತಿ ಹಾಕಬೇಕಾಗತ್ತೆ. ಮತ್ತು ಇಲ್ಲೂ ಕೂಡ ಸುತ್ತ ಹಾಕಬೇಕಾಗತ್ತೆ. ಇಲ್ಲಿ ಯಾವ ರೀತಿ ಹಾಕಿದ್ದೀರಾ ಅದೇ ರೀತಿ ನಾನು ಹೆಂಗೆ ಹಾಕ್ತಾಯಿದ್ದೀನಿ ಅದೇ ರೀತಿ ಹಾಕಬೇಕಾಗುತ್ತೆ. ಈ ರೀತಿ ನೀವು 1 ವಾರ ಹಾಕಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ನೀವು ಸ್ಕೆಚ್ ಪೆನ್ ಈ ರೀತಿಯೇ ತರಬೇಕು ಅಂತೇನಿಲ್ಲ. ನೀವು ಮಕ್ಕಳು ಬಳಸೋಂಥ ಯಾವುದೇ ಸ್ಕೆಚ್ ಪೆನ್ ಇದ್ದರೂ ಕೂಡ ಈ ರೀತಿ ಬರೆದ್ಬಿಟ್ಟು ನೋಡ್ಬೋದು. ನಿಮಗೆ ಒಂದು ವೀಕಲ್ಲಿ ಎಷ್ಟು ರಿಸಲ್ಟ್ ಬರುತ್ತೆ ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.